ನಾನು ನಿಮ್ಮ ಚಂದ್ರಕಾಂತ್ ಬಿಲ್ಡ್ ಮಾಸ್ಟರ್ಸ್ ಕಂಪ್ನಿಯಿಂದ ಇನ್ನೊಂದು ಹೊಸ ಬಿಲ್ಡಿಂಗ್ ಇಂದ ಬರ್ತಿದ್ದೀನಿ. ಈ ಬಿಲ್ಡಿಂಗ್ ಬಗ್ಗೆ ನಿಮಗೆ ಒಂದು ಬ್ರೀಫ್ ಡಿಸ್ಕ್ರಿಪ್ಷನ್ ಕೊಡ್ತೀನಿ ನೋಡಿ. ಈ ಬಿಲ್ಡಿಂಗ್ ಬಂದ್ಬಿಟ್ಟು ಬಂಡಾಪುರ ಅಂತ ಒಂದು ವಿಲೇಜ್ ಅಲ್ಲಿ KR ಪುರಂ ಡಿವಿಷನ್ ಅಲ್ಲಿ ಇದೆ. ಈ ಲೇಔಟ್ ಹೆಸರು ಬಂದ್ಬಿಟ್ಟು ಸಿಸಲ್ ಮೆಡೋಸ್ ಅಂತ ಹೇಳ್ಬಿಟ್ಟು. ಸೊ ಈ ಪರ್ಟಿಕ್ಯುಲರ್ ಈ ಬಿಲ್ಡಿಂಗ್ ಬಂದ್ಬಿಟ್ಟು ನಿಮಗೆ ಈಸ್ಟ್ ಫೇಸಿಂಗ್ ಸೈಟ್ ಮೆಜರ್ಮೆಂಟ್ 2040, ಗ್ರೌಂಡ್ ಫ್ಲೋರ್ ಅಲ್ಲಿ 1 RK ಇದೆ, ಮೇಲ್ಗಡೆ ಡೂಪ್ಲೆಕ್ಸ್ ಇದೆ, 4 BHK ಡೂಪ್ಲೆಕ್ಸ್ ಇದೆ. ಇದು ಪ್ರೀಮಿಯಂ ಪ್ಯಾಕೇಜ್ ಅಲ್ಲಿ ಮಾಡಿಕೊಟ್ಟಿದ್ದೀವಿ. ಸೊ ಬನ್ನಿ ನೋಡೋಣ ಒಳಗಡೆ ಹೇಗಿದೆ ಅಂತ. ಇದು ಬಂದ್ಬಿಟ್ಟು ನಾವು ಗ್ರಾನೈಟ್ ಯೂಸ್ ಮಾಡೋದು ಲಪೋತ್ರ. ಸೊ ಈ ಲಪೋತ್ರ ರೇಟ್ ಬಂದ್ಬಿಟ್ಟು 130 ರೂಪೀಸ್ ಪರ್ ಸ್ಕ್ವೇರ್ ಫೀಟ್ ಯೂಸ್ ಮಾಡಿದ್ದೀವಿ. ಸೊ ಅದೇ ತರ ಇದಕ್ಕೆ ಸೇಫ್ಟಿ ರೈಲಿಂಗ್ಸ್ ಬಂದ್ಬಿಟ್ಟು SS ಇದೆ ನಮ್ಮ ಪ್ರೀಮಿಯಂ ಪ್ಯಾಕೇಜ್ ಬಂದಂಗೆ. 750 ರೂಪೀಸ್ ಪರ್ ರನ್ನಿಂಗ್ ಫೀಟ್ ನಾವು ಮಾಡ್ಕೊಡ್ತೀವಿ. ರೈಸರ್ಗೆ ಬೇರೆ ಶೇಡ್ ಹಾಕಿದೀರಾ? ಅದು ಏನ್ ಟೈಲಾ ಇಲ್ಲ ಗ್ರಾನೈಟ್? ಸರ್ ಅದು ಟೈಲ್ಸ್ ಸರ್. ಸೊ ಬ್ಲಾಕ್ ಅಂಡ್ ವೈಟ್ ಕಾಂಬಿನೇಷನ್ ಅಲ್ಲಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಸೊ ನಾವು ಇನಿಷಿಯೇಟಿವ್ ತಗೊಂಡು ಮಾಡಿದ್ವಿ. ಸೊ ಬನ್ನಿ. ಡೋರ್ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ. ಸೈಜ್ ಏನಿದೆ? ಸೊ ಡೋರ್ ಬಂದ್ಬಿಟ್ಟು ಸರ್ ಇದು ಕೂಡ ವುಡ್ ಬಂದ್ಬಿಟ್ಟು ಬರ್ಮಾ ಬಾರ್ಡರ್ ಫ್ರೇಮ್. ಈ ಫ್ರೇಮ್ ಸೈಜ್ ಬಂದ್ಬಿಟ್ಟು 8x4. ಸ್ವಲ್ಪ ನೋಡ್ಬೋದು ಇನ್ನ ದೊಡ್ಡದಾಗಿ ಬಂದಿದೆ. 8x4 ಫ್ರೇಮ್ ಥಿಕ್ನೆಸ್ ಬಂದ್ಬಿಟ್ಟು. ಸೊ ಶಟರ್ ಬಂದ್ಬಿಟ್ಟು ನಿಮ್ಗೆ 2 ಇಂಚ್ ಶಟರ್. ಸೊ ಇದು ಕೂಡ ಬರ್ಮಾ ಬಾರ್ಡರ್ ಟೀಕಲ್ ಯೂಸ್ ಮಾಡಿ ಮಾಡಿರೋದು. ಇದು ಪ್ಯಾಕೇಜ್ ಅಲ್ಲೇ ಬಂದಿದೆಯಾ? ಹೌದು ಸರ್, ಹೌದು. ಏನಾದ್ರು ಎಕ್ಸೆಸ್ ಆಗಿದೆಯಾ? ಸರ್ ಎಕ್ಸಸ್ ಆಗಿದೆ ಸರ್, ಎಕ್ಸಸ್ ಆಗಿದೆ. ಸೊ ಅರೌಂಡ್ ಒಂದು 30,000 to 35,000 ರೂಪೀಸ್ ಎಕ್ಸಸ್ ಆಗಿದೆ. ಯಾಕಂದ್ರೆ ತುಂಬಾ ಹೆವಿ ಇದೆ. ಹೌದು ಸರ್, ಅದಕ್ಕೆ. ಹೌದು. ನಾವೀಗ ಲಿವಿಂಗ್ ಏರಿಯಾದಲ್ಲಿ ಇದ್ದೀವಿ. ಸೊ ಈ ಲಿವಿಂಗ್ ಏರಿಯಾ ಬಂದ್ಬಿಟ್ಟು 16x12 ಇದೆ. ಸೊ ಇದಕ್ಕೆ ಒಂದು ಅಟ್ಯಾಚ್ ಕಿಚನ್ ಕೊಟ್ಟಿದ್ದೀವಿ. ನೀವು ಈ ಕಡೆ ಬಂದು ನೋಡ್ಬೋದು ಕಿಚನ್ ಬಂದ್ಬಿಟ್ಟು 6x12 ಇದೆ. 6x12 ಕಿಚನ್ ಇದೆ. ಸೊ ಇದಕ್ಕೆ ಒಂದು ಅಟ್ಯಾಚ್ ಆಗಿ ಒಂದು ಯುಟಿಲಿಟಿ ಕೊಟ್ಟಿದ್ದೀವಿ. ನೋಡ್ಬೋದು ನೀವು ಅಟ್ಯಾಚ್ ಯುಟಿಲಿಟಿ ಬಂದ್ಬಿಟ್ಟು ನಿಮಗೆ 4x8 ಇದೆ. ಇದು ಯುಟಿಲಿಟಿ. ಡೋರ್ ಮತ್ತೆ ಫ್ರೇಮ್ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಸರ್. ಯಾವ ವುಡ್ ಯೂಸ್ ಮಾಡಿದೀರಾ? ಹೌದು ಸರ್, ಇದು ಬಂದ್ಬಿಟ್ಟು ಫ್ರೇಮ್ ಬಂದ್ಬಿಟ್ಟು ರೆಡ್ ಸಾಲ್ ಯೂಸ್ ಮಾಡಿದೀವಿ. ಫ್ರೇಮ್ ಥಿಕ್ನೆಸ್ ಬಂದ್ಬಿಟ್ಟು 5x3 ಯೂಸ್ ಮಾಡಿದೀವಿ. ಓಕೆ. ಸೊ ಶಟರ್ ಬಂದ್ಬಿಟ್ಟು ಲ್ಯಾಮಿನೇಟ್ ವಿತ್ ಫ್ಲಶ್ ಡೋರ್ ಅಂತೀವಿ ಇದನ್ನ. ಸೊ ಇದನ್ನ ಯೂಸ್ ಮಾಡಿದೀವಿ. ಇದ್ರ ಬಡ್ಜೆಟ್ ಬಂದ್ಬಿಟ್ಟು ಟೋಟಲ್ ಆಗಿ 8,000 to 9,000 ರೂಪೀಸ್ ಕಾಸ್ಟ್ ಆಗಿದೆ ವಿತ್ ಇನ್ಕ್ಲೂಡಿಂಗ್ ಫಿಟ್ಟಿಂಗ್ಸ್. ಇದು ಅಂಡರ್ ಪ್ಯಾಕೇಜ್ ಅಲ್ಲೇ ಬರುತ್ತೆ? ಹೌದು ಸರ್, ಹೌದು. ಇನ್ಕ್ಲೂಡಿಂಗ್ ಪ್ಯಾಕೇಜ್ ಅಲ್ಲೇ ಬರುತ್ತೆ. ಯಾವುದೇ ಎಕ್ಸೆಸ್ ಆಫ್ ಅಮೌಂಟ್ ಏನಾಗುತ್ತೆ. ಓಕೆ ಸರ್. ಸರ್ ಮತ್ತೆ ಈ ಲಿವಿಂಗ್ ಏರಿಯಾದಲ್ಲಿ ಯಾವ ಟೈಲ್ಸ್ ಯೂಸ್ ಮಾಡಿದೀರಾ ಸರ್? ಸರ್ ಇದು ಸೋಮಾನಿ ಬ್ರ್ಯಾಂಡ್ ಸರ್. 2x4 ಸೈಜ್ ಯೂಸ್ ಮಾಡಿದೀವಿ. ಇದ್ರ ಕಾಸ್ಟಿಂಗ್ ಬಂದ್ಬಿಟ್ಟು ಅರೌಂಡ್ 70 ರೂಪೀಸ್ ಬಿತ್ತು ಸರ್, ಇನ್ಕ್ಲೂಡಿಂಗ್ GST. ಹೌದು ಸರ್. ಓಕೆ ಸರ್. ಇಲ್ಲಿ ಬಂದ್ಬಿಟ್ಟು ಒಂದು ಸ್ಮಾಲ್ ಸ್ಪೇಸ್ ಸಿಕ್ಕಿರೋದ್ರಿಂದ ಇಲ್ಲೊಂದು ಸ್ಟೋರೇಜ್ ಯೂನಿಟ್ ಒಂದು ಮಾಡ್ಕೊಟ್ಟಿದೀವಿ. ಸೊ ಆ ಸ್ಟೋರೇಜ್ ಯೂನಿಟ್ ಆದ್ಮೇಲೆ ಲಿವಿಂಗ್ ಏರಿಯಾಗೆ ಒಂದು ಕಾಮನ್ ಟಾಯ್ಲೆಟ್ ಕೊಟ್ಟಿದೀವಿ. ನೀವು ನೋಡ್ಬೋದು ಇದು ಹಿಡನ್ ಕಾಮನ್ ಟಾಯ್ಲೆಟ್ ಅಂತ ಹೇಳ್ಬೋದು. ನಿಮ್ ಕಾಮನ್ ಟಾಯ್ಲೆಟ್ ಇದೆ ಅಂತ ಗೊತ್ತಾಗೋದೇ ಇಲ್ಲ ನೋಡಿಬೇಕಾರೆ. ಸೊ ನೋಡಿದ್ರೆ ನೋಡಿ ಕಾಮನ್ ಟಾಯ್ಲೆಟ್ ಇದೆ. ಈ ಟಾಯ್ಲೆಟ್ ಸೈಜ್ ಬಂದ್ಬಿಟ್ಟು 5x8 ಇದೆ. ಬನ್ನಿ, ಅದೇ ತರ ಒಂದು ನಿಮ್ಗೆ ಬೆಡ್ರೂಮ್ ಇದೆ ಫಸ್ಟ್ ಫ್ಲೋರ್ ಅಲ್ಲಿ. ಆ ಬೆಡ್ರೂಮ್ ಸೈಜ್ ಬಂದ್ಬಿಟ್ಟು ನಿಮ್ಗೆ 10x12 ಸಿಗುತ್ತೆ. ನೋಡ್ಬೋದು ತುಂಬಾ ಚೆನ್ನಾಗಿ ಫರ್ನಿಚರ್ ಎಲ್ಲ ಮಾಡಿದ್ದಾರೆ. ಸೊ ನೀವು ಇಲ್ಲಿ ಸ್ಟೇರ್ ಕೇಸ್ ಕೆಳಗಡೆ ನೋಡ್ಬೋದು. ಸ್ಟೇರ್ ಕೇಸ್ ಕೆಳಗಡೆ ಸಮಥಿಂಗ್ ಲೈಕ್ ಸ್ಟೋರೇಜ್ ಯೂನಿಟ್ ತರ ಯೂಸ್ ಮಾಡೋ ತರನು ಮಾಡ್ಕೊಟ್ಟಿದೀವಿ. ಸೊ ಪ್ಲಸ್ ಇಲ್ಲಿ ನಿಮ್ಗೆ UPS ಕೂಡ ಇಟ್ಕೋಬಹುದು ಮನೆ. ಇಲ್ಲೂ ಸಮೇತ ಆಚೆ ಹಾಕ್ದಂಗೆ ಇಲ್ಲೂ ಪ್ಯಾಟರ್ನ್ ಮಾಡಿದೀರಾ. ರೈಸರ್ ಬೇರೆ ಮತ್ತೆ ಟ್ರೆಡ್ ಬೇರೆ ಮಾಡಿದೀರಾ? ಹೌದು ಸರ್. ಸೊ ಚೆನ್ನಾಗಿದೆ. ಸೊ ಇದು ಯಾವ ಸರ್? ಸೇಮ್ ಗ್ರಾನೈಟಾ ಇಲ್ಲ ಏನಾದ್ರು ಬೇರೆದೇನಾದ್ರು ಹಾಕಿದ್ರೆ ಸರ್? ಇದು ಬಂದ್ಬಿಟ್ಟು ಲೆದರ್ ಫಿನಿಶ್ ಗ್ರಾನೈಟ್ ಲಪೋತ್ರ. ಆಚೆ ಹಾಕಿರೋದು ಕೂಡ ಸೇಮ್ ಸರ್. ಸೇಮ್. ಹೌದು ಸರ್. ಸೊ ಸೆಕೆಂಡ್ ಫ್ಲೋರ್ ಬಂದ್ಮೇಲೆ ಸೆಕೆಂಡ್ ಫ್ಲೋರ್ ಲಿವಿಂಗ್ ಏರಿಯಾ, ಸ್ಮಾಲ್ ಲಿವಿಂಗ್ ಏರಿಯಾದಲ್ಲಿ ಇಲ್ಲಿ ಪೂಜಾನ ಕೊಟ್ಟಿದ್ದೀವಿ ಸೆಕೆಂಡ್ ಫ್ಲೋರ್ ಅಲ್ಲಿ. ಸೊ ಏನಕ್ಕೋಸ್ಕರ ಕೊಟ್ಟಿದ್ದೀವಿ ಇಲ್ಲಿ ಅಂದ್ರೆ 2040 ಸೈಡ್ ಇರೋದ್ರಿಂದ ನಿಮ್ಗೆ
ಕೆಳಗಡೆ ತುಂಬಾ ಲಿವಿಂಗ್ ಏರಿಯಾದಲ್ಲಿ ಕೂಡ ಕೂದಲು ಚಿಕ್ಕದಾಗ್ಬಿಡುತ್ತೆ ಅಂದ್ಬಿಟ್ಟು ಸೆಕೆಂಡ್ ಫ್ಲೋರ್ ತಗೊಂಡಿದ್ದೀವಿ ಪೂಜಾ ರೂಮ್. ಈ ಪೂಜಾ ರೂಮ್ ಸೈಜ್ ಬಂದ್ಬಿಟ್ಟು 4x4 ಇದೆ. ಸೊ ನೋಡ್ಬೋದು ನೀವು ಒಳಗಡೆ ಬಂದು. ಸೊ ಇದು ಬಂದ್ಬಿಟ್ಟು ಕೂಡ ಸೇಮ್ ವುಡ್ ಎಲ್ಲ ಬಂದ್ಬಿಟ್ಟು ಬರ್ಮಾ ಬಾರ್ಡರ್, ಶಟರ್ ಕೂಡ ಬರ್ಮಾ ಬಾರ್ಡರ್ ಅಲ್ಲೇ ಮಾಡಿದ್ದೀವಿ. ಇದು ಬಂದ್ಬಿಟ್ಟು ರೂಮ್ ಸೈಜ್ ಬಂದ್ಬಿಟ್ಟು 12x10 ಕಿಡ್ಸ್ ಬೆಡ್ರೂಮ್ ಇದು. ಸೊ ನೀವು ನೋಡ್ಬೋದು ಇಲ್ಲಿ ಕಬೋರ್ಡ್ಸ್ ಎಲ್ಲ ಮಾಡಿದ್ದಾರೆ. ಚಿಕ್ಕದಾಗ ಒಂದು ಕಿಡ್ ಬೆಡ್ರೂಮ್, ಕಿಡ್ಸ್ ಕಾಟ್ ಮಾಡ್ಕೊಟ್ಟಿದ್ವಿ. ಅದೇ ತರ ನಿಮಗೆ ಲಿವಿಂಗ್ ಸೆಕೆಂಡ್ ಫ್ಲೋರ್ ಲಿವಿಂಗ್ ಹಾಲ್ಗೆ ಒಂದು ಸಿಟ್ಔಟ್ ಕೊಟ್ಟಿದ್ದೀನಿ. ಸೊ ಚೆಕ್ ಮಾಡ್ಬೋದು ನೀವು, ತುಂಬಾ ಚೆನ್ನಾಗಿ ಬಂದಿದೆ ನೋಡಿ. ಅದೇ ತರ ಟೆರೆಸ್ ಅಲ್ಲಿ ಕೂಡ ಸೀಲಿಂಗ್ ಕೂಡ ನಿಮ್ಗೆ ಫಂಡರ್ ಮ್ಯಾಕ್ಸ್ ಯೂಸ್ ಮಾಡಿದ್ದೀನಿ, HPL ಶೀಟ್ಸ್. ಸರ್ ಇದು ಬಂದ್ಬಿಟ್ಟು ಸೆಕೆಂಡ್ ಫ್ಲೋರ್ ಮಾಸ್ಟರ್ ಬೆಡ್ರೂಮ್ ವಿತ್ ಅಟ್ಯಾಚ್ ಟಾಯ್ಲೆಟ್ ಕೊಟ್ಟಿದ್ದೀವಿ ಇದನ್ನ. ಸೊ ನೀವು ನೋಡ್ಬೋದು ಬ್ಯಾಕ್ ಬಂದ್ಬಿಟ್ಟು ನಿಮ್ಗೆ ಹೆಡ್ ಕುಷನ್ ಎಲ್ಲ ಮಾಡಿ ತುಂಬಾ ಚೆನ್ನಾಗಿ ಇಂಟೀರಿಯರ್ಸ್ ಮಾಡ್ಕೊಟ್ಟಿದ್ದಾರೆ. ಈ ರೂಮ್ ಸೈಜ್ ಬಂದ್ಬಿಟ್ಟು ನಿಮ್ಗೆ 12x14 ಬರುತ್ತೆ. ಸೊ ವಿತ್ ಅಟ್ಯಾಚ್ ಟಾಯ್ಲೆಟ್ ನೀವು ಇಲ್ಲಿ ನೋಡ್ಬೋದು, ಇಲ್ಲೊಂದು ಅಟ್ಯಾಚ್ ಟಾಯ್ಲೆಟ್ ಕೊಟ್ಟಿದ್ದೀವಿ. ಸೊ ಟಾಯ್ಲೆಟ್ ಬಂದ್ಬಿಟ್ಟು 4x8 ಇದೆ. ಇದು ಬಂದ್ಬಿಟ್ಟು ಪರ್ಪಸ್ ಬಂದ್ಬಿಟ್ಟು ಹೋಮ್ ಥಿಯೇಟರ್ಗೋಸ್ಕರ ಮಾಡಿರೋದು. ಈ ರೂಮ್ ಸೈಜ್ ಬಂದ್ಬಿಟ್ಟು 16x12 ಇದೆ.